ವಿಜಯ ಕಲಾಮಂದಿರದ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಇವತ್ತು ಮೈಸೂರು, ಬೆಂಗಳೂರು, ವಿಶೇಷವಾಗಿ ಚಿತ್ರಸಂತೆ ಪ್ರಯುಕ್ತ ಶೈಕ್ಷಣಿಕ ಪ್ರವಾಸ ಹೊರಡ್ತಾ ಇದ್ದೇವೆ. ನಾಡಿನ ಕಲೆಗೆ ಹೆಸರಾದಂತಹ ವಿಜಯ ಕಲಾಮಂದಿರ ಸಂಸ್ಥೆ ಹಿರಿಯ ಕಲಾವಿದರ ಆಶೀರ್ವಾದ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳ ಪ್ರಯಾಣ ಆಶಿಸುತ್ತೇನೆ. ಪ್ರಯಾಣ ಅತ್ಯುತ್ತಮವಾಗಿ ಮೈಸೂರಿನ ಎಲ್ಲ ಇತಿಹಾಸ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಮಹಾಪ್ರಭು ಏನಿಲ್ಲ ಅದು ಚಿಂತೆ ಬನ್ನಿ. A few moments later. ಏನಂತ ಮಾತಾಡ್ತೀವ? ಹಂಗೆ ಬಂದ್ಬಿಡಪ್ಪ, ಆಗಲ್ಲ ಕೆಲಸ. ಸರ್ ಎಷ್ಟೊತ್ತಾಗ್ಬೋದು ನೀವು ರೆಡಿ ಆಗೋದು? ಆರಾಮಾಗಿ ಕೂತ್ಕೊಂಡು 20 ಬೇಡ, ಆರಾಮಾಗಿ ಹಾಕಪ್ಪ, ನೆಟ್ಗೆ ಹಾಕೊಳ್ಳಪ್ಪ ಇಲ್ಲಿ.
A few moments later. ಎಲ್ಲ ತೋದು ಅದೇನಿಲ್ಲ ನೋಡ ಇಲ್ಲೇ ಕುಂದರಿ ಹಾ ಇಲ್ಲೇ ಬರ್ರಿ ಇಲ್ಲೇ ಕುಡಿಲ್ಲ ಕೊಟ್ಟು ಕುಡಿ ಗಂಟಲು ಏನೇ ಸಿಗ್ತೈತೆ ಏನಿಲ್ಲ ಇನ್ನು ಮೇಳ ಬರ್ರಿ एक ಡೆಮೋ ಗಾರ್ಡನ್ ಇದೆ, ಆಯುರ್ವೇದಿಕ್ ಗಾರ್ಡನ್. ಆಯುರ್ವೇದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಫಸ್ಟ್ ಡೆಮೋ ಗಾರ್ಡನ್ ನೋಡ್ಕೊಂಡು ಬರೋಣ. ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಮಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್, ಕಾಸ್ಮೆಟಿಕ್, ಸ್ಪೈಸಸ್ ಪ್ಲಾಂಟ್ಸ್ ಇದೆ. ನಾನು ಒಂದೊಂದೇ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇದು ನಮ್ಮ ಆಯುರ್ವೇದಿಕ್ ಡೆಮೋ ಗಾರ್ಡನ್. ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನಾದ್ರೂ ಅವಶ್ಯಕತೆ ಇದ್ರೆ ಕೇಳಿ. ಶತಾವರಿ ಬಗ್ಗೆ ಕೇಳಿದ್ದೀರಾ? ಆಸ್ಪರಾಗಸ್, ದಿಸ್ ಒನ್ ಆಸ್ಪರಾಗಸ್ ಮೇನ್ಲಿ ಫಾರ್ ಗೈನಿಕ್ ಇಶ್ಯೂಸ್. ಮಹಿಳೆಯರದು ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, PCOD, PCOS, ಇರೆಗ್ಯುಲರ್ ಪೀರಿಯಡ್ಸ್, ವೈಟ್ ಡಿಸ್ಚಾರ್ಜ್, ಹಾರ್ಮೋನಿಕ್ ಇಂಬ್ಯಾಲೆನ್ಸ್, ಕೆಲವರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ಟಮಕ್ ಪೈನ್ ಆಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತಲ್ಲ, ಯಾವುದೇ ರೀತಿ ಗೈನಿಕ್ ಇಶ್ಯೂಸ್ ಇದ್ರು ಕ್ಲಿಯರ್ ಆಗುತ್ತೆ. ಯಾವುದೇ ಮಹಿಳೆಯರ ಇಶ್ಯೂಸ್ ಇದ್ರು ಮೊದಲು ಗೈನಿಕ್ ಇಶ್ಯೂಸ್ ನ ಕರೆಕ್ಟ್ ಮಾಡ್ಕೋಬೇಕು. ಅದರಿಂದಾನೇ ವೆಯ್ಟ್ ಗೇನ್ ಆಗೋದು, ಥೈರಾಯ್ಡ್ ಇಶ್ಯೂ ಯಾವುದೇ ಬರ್ಬೇಕಂದ್ರೂ ಇದೇ ಮೇನ್ ಥಿಂಗ್ ಅಂತ ಹೇಳ್ಬೋದು. ಫಸ್ಟ್ ಗೈನಿಕ್ ಇಶ್ಯೂಸ್ ಕ್ಲಿಯರ್ ಮಾಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ಸ್ ಅನ್ನ ತಡೆಗಟ್ಟುತ್ತೆ. ಶತಾವರಿ, ಶತ ಮೀನ್ಸ್ 100, ವರಿ ಮೀನ್ಸ್ ರೂಟ್. 100 ರೂಟ್ಸ್ ಪವರ್ ಇದೆ ಇದರಲ್ಲಿ, ಅದಕ್ಕೆ ಇದನ್ನ ಶತಾವರಿ ಅಂತ ಹೇಳ್ತೀವಿ. ರಾಜಸ್ಥಾನದ ಒಂದು ಮೂಲದಲ್ಲಿ ಆಫ್ಟರ್ 13 ಇಯರ್ಸ್ ನಾರ್ಮಲಿ ಕಂಪಲ್ಸರಿಯಾಗಿ ಹುಡುಗಿರು ಕೊಡ್ತಾರೆ ಮೆಡಿಸಿನ್ ಅಲ್ಲಿ. ಅದರಿಂದಾನೇ ಜಾಸ್ತಿ ನಾರ್ಮಲ್ ಡೆಲಿವರಿ ಆಗುತ್ತೆ.
ಇದರಿಂದ ಟ್ಯಾಬ್ಲೆಟ್ಸ್ ಕೂಡ ಪ್ರಿಪೇರ್ ಮಾಡಿದೀವಿ. ಲಿಕ್ವಿಡ್ ಫಾರ್ಮ್ 7 ಫ್ರೆಶ್ ಇದೆ. ಕಂಟಿನ್ಯೂಸ್ಲಿ 6 ಮಂತ್ಸ್ ಯೂಸ್ ಮಾಡೋದ್ರಿಂದ ಲೈಫ್ ಟೈಮ್ ಸಫರ್ ಮಾಡೋದು ಬೇಡ. ಮೇನ್ಲಿ ಹೆಡ್ ಏಕ್, ಮೈಗ್ರೇನ್, ಇನ್ಸೋಮ್ನಿ ಅಂತ ಹೇಳ್ತೀವಲ್ಲ, ರಾತ್ ಸಮಯ ಅಂದ್ರೆ ನೈಟ್ ಟೈಮ್ ಅಲ್ಲಿ ನಿದ್ದೆ ಬರಲ್ಲ, ಕೆಲವರಿಗೆ ಆಂಗ್ಸೈಟಿ, ಸ್ಟ್ರೆಸ್ ಆಗುತ್ತೆ, ಹೆಡ್ ಏಕ್ ಮತ್ತೆ ಅರ್ಧ ತಲೆ ನೋವು ಅಂತ ಹೇಳ್ತೀವಿ, ಮೈಗ್ರೇನ್ ಪ್ರಾಬ್ಲಮ್. ಯಾವುದೇ ಪ್ರಾಬ್ಲಮ್ ಇದ್ರೂ 41 ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಅಲೋಪತಿಯಲ್ಲಿ ನಿಮ್ಗೆ ಲೈಫ್ ಟೈಮ್ ಟ್ರೀಟ್ಮೆಂಟ್ ತಗೋಬೇಕು ಹೆಡ್ ಏಕ್, ಮೈಗ್ರೇನ್, ಇನ್ಸೋಮ್ನಿಯಾಗೆ. ಬಟ್ ಆಯುರ್ವೇದದಲ್ಲಿ 41 ಡೇಸ್ ಕೋರ್ಸ್ ಟೈಪ್ ಅಲ್ಲಿ ಯೂಸ್ ಮಾಡಿದ್ರೆ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಟ್ರೀಟ್ಮೆಂಟ್ ತಗೊಳ್ಳೋದು, ತಲೆನೋವು ಬಂದಾಗ ರೋಲ್ ಆನ್ ಮಾಡೋದು ಅವಶ್ಯಕತೆ ಬರಲ್ಲ. 41 ಡೇಸ್ ಆಯಿಲ್ ಪ್ರಿಪೇರ್ ಮಾಡಿದೀವಿ. ಈ ಪಾಯಿಂಟ್ ಅನ್ನ ಪಲ್ಸ್ ಪಾಯಿಂಟ್ ಅಂತ ಹೇಳ್ತೀವಿ, ಶಿರೋಧರ್ ಅಂತ. ಇಲ್ಲಿ ಸ್ವಲ್ಪ ಅಪ್ಲೈ ಮಾಡಿ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ. ಸೈನಸ್ ನೀಸಿಂಗ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ಸ್ವಲ್ಪ. 41 ಡೇಸ್ ಅಪ್ಲೈ ಮಾಡ್ತಾ, ಪೇನ್ ಇರ್ಲಿ ಇಲ್ಲದೆ ಇರ್ಲಿ ಅಪ್ಲೈ ಮಾಡ್ತಾ ಹೋದ್ರೆ ಲೈಫ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇದೆ. ಪರ್ಮನೆಂಟ್ ರಿಸಲ್ಟ್ ಫಾರ್ ಹೆಡ್ ಏಕ್, ಮೈಗ್ರೇನ್ ಅಂಡ್ ಇನ್ಸೋಮ್ನಿಯಾ. ಸೆಂಟಿಪೀಡ್ ಗೊತ್ತಲ್ಲ, ಕಾಮನ್ ಸೆಂಟಿಪೀಡ್ ಇನ್ಸೆಕ್ಟ್ ಇದೆಲ್ಲ 1000 ಲೆಕ್ಸ್ ವಾರ ಸೆಂಟಿಪೀಡ್ 1000 ಕಾಲ್ ಅಂತ ಹೇಳ್ತೀರಲ್ಲ, ಅದು ಸಿಮಿಲರ್ಲಿ ನೋಡಕ್ ಆಗಿರೋದ್ರಿಂದ ಕಾಮನ್ ಆಗಿ ಸೆಂಟಿಪೀಡ್ ಅಂತ ಕರೀತಾರೆ. ಮೇನ್ ಇಟ್ಸ್ ಬೊಟಾನಿಕಲ್ ನೇಮ್ ಬಂದು ಫೈದರ್ ಅಂತ ಹೇಳ್ತೀವಿ. ಕಾಮನ್ ಆಗಿ ಸರ್ಪಗಂಧ ಇದ್ರ ನೇಮ್ ಇದು. ಎಲ್ಲ ಸ್ಕಿನ್ ಡಿಸೀಸ್ ಇರುತ್ತೆ ನೋಡಿ, ಸೋರಿಯಾಸಿಸ್, ಎಕ್ಸಿಮಾ, ಫಂಗಲ್ ಇನ್ಫೆಕ್ಷನ್, ಹಿಚ್ಚಿಂಗ್ ಪ್ರಾಬ್ಲಮ್, ಸ್ಕಿನ್ ಅಲರ್ಜಿ, ಕೆಲವರಿಗೆ ಬಾಡಿ ಫುಲ್ ಹಿಚ್ಚಿಂಗ್ ಆಗುತ್ತೆ, ರ್ಯಾಶಸ್ ಪ್ರಾಬ್ಲಮ್ ಆಗುತ್ತಲ್ಲ, ಯಾವುದೇ ರೀತಿಯ ಸ್ಕಿನ್ ಡಿಸೀಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಮೇನ್ಲಿ ಬಾಹರ್ ಮೀನ್ಸ್ ಔಟರ್ ಲೇಯರ್ ಇಂದ ಅಪ್ಲೈ ಮಾಡ್ಲಿಕ್ಕೆ ನಾವು ಆಯಿಲ್ ಪ್ರಿಪೇರ್ ಮಾಡಿದ್ವಿ, ವೆಟ್ ಪಾಲ್ ಅಂತ ಹೇಳಿ. ಕೆಲವರಿಗೆ ಇಂಟರ್ನಲ್ ಡಿಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಅದರಿಂದಾನೇ ಕೆಲವರಿಗೆ ಇಂಟರ್ನಲ್ ಡಿಫಿಷಿಯನ್ಸಿಯಿಂದ ಬ್ಲಡ್ ಪ್ಯೂರಿಫೈ ಇಲ್ಲ ಅಂದ್ರೆ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು. ಬ್ಲಡ್ ಪ್ಯೂರಿಫೈ ಆಗ್ಲಿಕ್ಕೆ, ಡಿಫಿಷಿಯನ್ಸಿ ಕಡಿಮೆ ಆಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಅಂಡ್ ಲಿಕ್ವಿಡ್ ಪ್ರಿಪೇರ್ ಮಾಡಿದ್ವಿ. ಕಂಟಿನ್ಯೂಸ್ಲಿ ಯೂಸ್ ಮಾಡೋದ್ರಿಂದ ಲೈಫ್ ಟೈಮ್ ಸಫರ್ ಮಾಡೋದು ಬೇಡ. ಮಾಡ್ತಾರೆ ಮೇನ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ, ಸ್ಟಮಕ್ ಮೇನ್ಲಿ ಇರಾಕ್ ಅಂಡ್ ಅಫ್ಘಾನಿಸ್ತಾನ. ಬಿಪಿ ಕಡಿಮೆ ಮಾಡ್ಲಿಕ್ಕೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಲಿಕ್ಕೆ. ಚಿಕ್ಕ ವಯಸ್ಸಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಲ್ಲ, ಯಾಕಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋ ಕಾರಣದಿಂದಾನೇ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತಾ ಇರೋದು. ಮೇನ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಲಿಕ್ಕೆ, ಹಾರ್ಟ್ ಹೋಲ್, ಹಾರ್ಟ್ ಬ್ಲಾಕೇಜಸ್, ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ರಾಸ್ತೆ ಮಾಡ್ಕೊಡುತ್ತೆ. ಕಂಟಿನ್ಯೂಸ್ಲಿ 6 ಮಂತ್ಸ್ ಯೂಸ್ ಮಾಡೋದ್ರಿಂದ ಒಂದೇ ಡಬ್ದಲ್ಲಿ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಹಾರ್ಟ್ ಇಶ್ಯೂಸ್ ಆದಾಗ ಬೈಪಾಸ್ ಸರ್ಜರಿ, ಸ್ಟೆಂಟ್ ಆಗೆಲ್ಲ ಯೂಸ್ ಮಾಡ್ತಾರಲ್ಲ, ಅದ್ರ ಅವಶ್ಯಕತೆ ಬರಲ್ಲ. ಮೇನ್ಲಿ ಕೊಲೆಸ್ಟ್ರಾಲ್ ಅನ್ನೋದೇ ಬ್ಯಾಡ್ ಥಿಂಗ್, ಅದನ್ನ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು ನಾವು. ಎಸ್, ಕಂಟಿನ್ಯೂಸ್ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದ್ರೆ ಲೈಫ್ ಟೈಮ್ ಸಫರ್ ಮಾಡೋದು ಬೇಡ. ದ ಮೆಡಿಸಿನಲ್ ವ್ಯಾಲ್ಯೂ ಇಸ್ ಇನ್ ದಿಸ್ ಬಾರ್. ಈ ಒಂದು ಚಾಲಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇರೋದು, ಅದರಿಂದ ಅರ್ಜುನ್ ಚಾಲ್ ಅಂತ ಹೇಳ್ತೀವಿ. ಇದ್ರ ಸೀಡ್ಸ್ ಅನ್ನ ಪೌಡರ್ ಮಾಡಿ ಡಯಾಬಿಟಿಸ್ಗೆ ಮೆಡಿಸಿನ್ಸ್ ಪ್ರಿಪೇರ್ ಮಾಡಿದೀವಿ. ಇದ್ರ ಜೊತೆಗೆ ಮಹಾಕೋಟದೇವ ಅಂತ ಹೇಳ್ತೀವಿ. ಇದನ್ನ ಗಾಡ್ಸ್ಕ್ರೋನ್ ಅಂತ, ಜಾಮೂನ್, ಮಹಾಕೋಟದೇವ ಮತ್ತೆ ಬಿಟರ್ ಗಾರ್ಡ್, ರೆಡ್ ಆಮ್ಲ, ಪಿಕ್ಲಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಮೆಡಿಸಿನ್ಸ್ ಪ್ರಿಪೇರ್ ಮಾಡಿದ್ವಿ. ಕಂಟಿನ್ಯೂಸ್ಲಿ 6 ಮಂತ್ಸ್ ಯೂಸ್ ಮಾಡೋದ್ರಿಂದ ಪರ್ಮನೆಂಟ್ ರಿಸಲ್ಟ್ ಫಾರ್ ಡಯಾಬಿಟಿಸ್. ಕೆಲವರಿಗೆ ಒಂದು ಭಯ ಇರುತ್ತೆ, ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗಿರುತ್ತೆ, ಡಯಾಬಿಟಿಸ್ಗೆ ಒಂದು ಪರ್ಮನೆಂಟ್ ರಿಸಲ್ಟ್ ಇಲ್ಲ, ಅದು ಲೈಫ್ ಟೈಮ್ ಟ್ಯಾಬ್ಲೆಟ್ಸ್ ಆಗಿರುತ್ತೆ ಅಂತ. ಬಟ್ ಇಲ್ಲ, ಇದು 6 ಮಂತ್ಸ್ ಕೋರ್ಸ್ ಟೈಪ್ ಅಲ್ಲಿ ಯೂಸ್ ಮಾಡಿ ಒಂದೇ ಡಬ್ಬದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. 6 ಮಂತ್ಸ್ ಲೈಫ್ ಟೈಮ್ ಯೂಸ್ ಮಾಡೋದ್ರಿಂದ ಶುಗರ್ ಇಂದ ಬ್ಯಾಲೆನ್ಸ್ ಮಾಡಬಹುದು. ಮೇನ್ ಶುಗರ್ ಕಂಟೆಂಟ್ ಅದು ಲೆವೆಲ್ ಅನ್ನೋದು ಬಾಡಿಲಿ ಇದ್ದೇ ಇರುತ್ತೆ, ಚಿಕ್ಕ ಮಗುಗೂ ಕೂಡ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಒಂದು ಮೆಡಿಸಿನ್ 6 ಮಂತ್ಸ್ ಯೂಸ್ ಮಾಡಿದ ನಂತರ ಆಫ್ಟರ್ 6 ಮಂತ್ಸ್ ಅಲೋಪತಿ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಆ ಟ್ಯಾಬ್ಲೆಟ್ಸ್ ಬಿಡೋದು. 6 ಮಂತ್ಸ್ ತನಕ ಅಲೋಪತಿ ಟ್ಯಾಬ್ಲೆಟ್ಸ್ ಜೊತೆನೆ ತಗೋಬೇಕು. 6 ಮಂತ್ಸ್ ಆದ ನಂತರ ಅದ್ರ ಅವಶ್ಯಕತೆ ಕೂಡ ಇರಲ್ಲ, ಇದ್ರ ಅವಶ್ಯಕತೆ ಕೂಡ ಇದೆ. You will get a drastic change in one bottle. You will get a permanent result in 6 months. ಮೇನ್ಲಿ ಐರನ್ ಕಂಟೆಂಟ್ ಕೂಡ ತುಂಬಾ ಇದೆ, ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ತುಂಬಾ ಇದೆ. ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಸೆಕ್ಷುವಲ್ ಪ್ರಾಬ್ಲಮ್ಸ್ ಅಲ್ಲಿ ಬಾಯ್ಸ್ ಅಲ್ಲಿ CD4 ಕೌಂಟ್ಸ್ ಅಂತ ಹೇಳ್ತೀವಿ, ಅದನ್ನ ಇನ್ಕ್ರೀಸ್ ಮಾಡುತ್ತೆ. ಐಸೈಟ್ಗೂ ಕೂಡ ತುಂಬಾ ಒಳ್ಳೇದು. ಎಲ್ಲ ಮೆಡಿಸಿನ್ ವ್ಯಾಲ್ಯೂ ಇದೆ. ಏಲಕ್ಕಿ ಗಿಡ ಗೊತ್ತಿದೆಲ್ಲ, ಗ್ರೀನ್ ಕಾಡಮ್. ಒಂದು 10 kg ಏಲಕ್ಕಿ ತೆಗೆದ್ರೆ ನಮಗೆ ಒಂದು 5-6 kg ಒಳ್ಳೆ ಏಲಕ್ಕಿ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ನಾರ್ಮಲ್ ಟೆಂಪರೇಚರ್ ನಾವು ಇದನ್ನ ಡ್ರೈ ಮಾಡ್ತಾ ಹೋಗ್ಬೇಕು. ಸನ್ಲೈಟ್ ಅಲ್ಲಿ ಜಾಸ್ತಿ ಡ್ರೈ ಮಾಡ್ತಾ ಹೋದ್ರೆ ಕಲರ್ ಎಲ್ಲ ಸಫೇದ್ ವಾಲ ಮೀನ್ಸ್ ವೈಟ್ ಆಗ್ಬಿಡುತ್ತೆ. ಈ ತರ ಕಲರ್ ಆಗುತ್ತೆ.
ಇದು ಹಂಸಪತ್ಯಾದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ. ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್, ಗಾಯ್ಟರ್ ಆಗುತ್ತೆ. ಕೆಲವರು ಟ್ಯಾಬ್ಲೆಟ್ ತಗೊಂಡು ದಪ್ಪ ಆಗ್ತಾರೆ, ಕೆಲವರು ಸಣ್ಣ ಆಗ್ತಾರೆ. ಹೈಪೋ ಅಂತ ಹೇಳ್ತೀವಿ. ಯಾವುದೇ ರೀತಿ ಥೈರಾಯ್ಡ್ ಇದ್ರು ಮೇನ್ಲಿ TSH ಲೆವೆಲ್ ಅಂತ ಹೇಳ್ತೀವಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಬ್ಯಾಲೆನ್ಸ್ ಮಾಡುತ್ತೆ. 6 months ಕೋರ್ಸ್ ಇದು ಕೂಡ ಒಂದೇ ಬಾಟಲ್ ಅಲ್ಲಿ ರಿಸಲ್ಟ್ ಗೊತ್ತಾಗ್ತವೆ. ಆಯುರ್ವೇದ ಹೇಳುತ್ತೆ ಏನೇ ಯೂಸ್ ಮಾಡಿದ್ರು ಮಂಡಲ ಅಂತ ಹೇಳ್ತೀವಿ, ಕೋರ್ಸ್ ಟೈಪ್ ಅಲ್ಲಿ ಯೂಸ್ ಮಾಡ್ಬೇಕು. ಒಂದೇ ದಿನದಲ್ಲಿ ತಲೆನೋವು ಬಂದಾಗ ರೋಲ್ ಆನ್ ಮಾಡಿದಾಗ ಹೋಗುತ್ತಲ್ಲ, ಹೋಗಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಸಫರ್ ಮಾಡೋದು ಬೇಡ. ಇದು ಎಲ್ಲ ಜನರು ಕಾಮನ್ ಇಶ್ಯೂ, ಮೇಜರ್ ಇಶ್ಯೂ ಅಂತ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಬ್ಯಾಕ್ ಪೈನ್ ಆಗುತ್ತೆ, ಸಿಯಾಟಿಕಾ ಪ್ರಾಬ್ಲಮ್. ಮೇನ್ಲಿ ಕೆಲವರಿಗೆ ಫ್ರೋಸನ್ ಶೋಲ್ಡರ್ ಆಗುತ್ತೆ, ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಭುಜ ಸೋತ್ ಬೀಳುತ್ತೆ. ಫ್ರೋಸನ್ ಶೋಲ್ಡರ್, ಸ್ಲಿಪ್ ಡಿಸ್ಕ್, ಸ್ಪಾಂಡಿಲೈಸಿಸ್, ಹಿಪ್ ಪೇನ್, ಬ್ಯಾಕ್ ಪೇನ್, ರುಮ್ಯಾಟಿಕ್ ಆರ್ಥರೈಟಿಸ್, ಯಾವುದೇ ಪೇನ್ ಇದ್ರೂ ಕ್ಲಿಯರ್ ಆಗುತ್ತೆ. ವಾದಂ ಕೊಲ್ಲಿ ಆಂಡ್ರಿಯಾ ಜಸ್ಟಿಸ್ ಅಂತ ಹೇಳ್ತೀವಿ ಇದನ್ನ. ಮೇನ್ಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಗೆ ಆಯಿಲ್ ಪ್ರಿಪೇರ್ ಮಾಡಿದೀವಿ. ಕೆಲವರಿಗೆ ಇಂಟರ್ನಲ್ ಡಿಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಇಂಟರ್ನಲ್ ಡಿಫಿಷಿಯನ್ಸಿಯಿಂದ ಮಸಲ್ ಸ್ಟ್ರಾಂಗ್ ಆಗಲ್ಲ, ಬೋನ್ ಡೆನ್ಸಿಟಿ ಆಗುತ್ತೆ, ಫ್ರಿಕ್ಷನ್ ಆಗುತ್ತೆ. ಅದ್ರ ಜೊತೆಗೆ ಬಿಟ್ವೀನ್ ದ ಜಾಯಿಂಟ್ಸ್, ಮೂಳೆಗಳ ನಡುವೆ ಒಂದು ಫ್ಲೂಯಿಡ್ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆದಾಗ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಇಂಟರ್ನಲ್ ಡಿಫಿಷಿಯನ್ಸಿ ಕಡಿಮೆ ಮಾಡ್ಲಿಕ್ಕೆ, ಜೊತೆಗೆ ಮಸಲ್ಸ್ ಅನ್ನ ಸ್ಟ್ರಾಂಗ್ ಆಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಪ್ರಿಪೇರ್ ಮಾಡಿದ್ವಿ. ಕಂಟಿನ್ಯೂಸ್ಲಿ ರೆಗ್ಯುಲರ್ ಆಗಿ ಪೇನ್ ಇರ್ಲಿ ಇಲ್ಲದೆ ಇರ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಲೈಫ್ ಟೈಮ್ ಅಲ್ಲಿ ಸಫರ್ ಮಾಡೋದು ಬೇಡ. ಕಾಲಲ್ಲಿ ಗ್ರೀನ್ ಕಲರ್ ನರ ಎತ್ಕೊಂಡು ಬಂದಿರುತ್ತೆ ನೋಡಿ, ದೊಡ್ಡ ಗ್ರೀನ್ ಫುಲ್ ಕಾಲಲ್ಲೆಲ್ಲ ಪೇನ್ ಆಗುತ್ತೆ ಕೆಲವರಿಗೆ ವಾಕ್ ಮಾಡ್ಲಿಕ್ಕೆ. ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಇದರಿಂದ ಆಯಿಲ್ ಪ್ರಿಪೇರ್ ಮಾಡಿದ್ವಿ. ಕಂಟಿನ್ಯೂಸ್ಲಿ ಬಾಟಮ್ ಟು ಟಾಪ್ ವರ್ಡ್ಸ್ ಉಲ್ಟಾ ರಿವರ್ಸ್ ಪೊಸಿಷನ್ ಅಲ್ಲಿ ಮಸಾಜ್ ಮಾಡ್ತಾ ಹೋದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕರೆಕ್ಟ್ ಆಗುತ್ತೆ. ಕ್ಲಾಟ್ ಆಗಿರ್ತಲ್ಲ ಅದು ಕರೆಕ್ಟ್ ಆಗುತ್ತೆ. 4 months ಅಲ್ಲಿ ನಿಮ್ಗೆ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ. ಅಲೋಪತಿಯಲ್ಲಿ ಔಟ್ಸೈಡ್ ನಿಮ್ಗೆ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಲೀಫ್ ಥೆರಪಿ, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ರೆ ಲ್ಯಾಕ್ ಟು ಲ್ಯಾಕ್ ಖರ್ಚಾಗುತ್ತೆ. ಬಟ್ ಆಯುರ್ವೇದದಲ್ಲಿ ನಿಮ್ಗೆ ಯಾವುದೇ ರೀತಿ ಆಪರೇಷನ್ ಎಲ್ಲ ಬಿಟ್ಟು ಅದರ ರೀಪ್ಲೇಸ್ಮೆಂಟ್ ಆಗಿ ನೀವು ಒಂದು ಒಳ್ಳೆ ಮೆಡಿಸಿನ್ ಅನ್ನ ತಗೊಂಡು ಕ್ಯೂರ್ ಮಾಡ್ತೀವಿ. ಇದು ಎಲ್ಲ ಜನರು ಕಾಮನ್ ಇಶ್ಯೂ. ಈಗಿನ ಕಾಲದಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳಿಗೂ ಮೇನ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಅಸಿಡಿಟಿ, ಇಂಡೈಜೆಷನ್ ಪ್ರಾಬ್ಲಮ್. ಕೆಲವರಿಗೆ ಊಟ ಆದ ನಂತರ ಹೊಟ್ಟೆ ಉರಿ ಬರೋದು, ಹೊಟ್ಟೆ ಉಬ್ರ ಉಳಿತೇಗ ಅಂತ ಎಲ್ಲ ಹೇಳ್ತೀವಿ. ಬ್ಲೋಟಿಂಗ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್, ಕೆಲವರಿಗೆ ಜಲನ್ ಫೀಲ್ ಆಗುತ್ತಲ್ಲ, ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ ಟೋಟಲಿ ಪೇಟ್ ಸಾಫ್ ಮಾಡ್ಲಿಕ್ಕೆ ಇನ್ಸ್ಟೆಂಟ್ಲಿ ವರ್ಕ್ ಮಾಡುತ್ತೆ. ಪವನಾಮೃತಂ ಅಂತ ಲಿಕ್ವಿಡ್ ಪ್ರಿಪೇರ್ ಮಾಡಿದೀವಿ. ಇದ್ರ ಜೊತೆಗೆ ಗುಲದ್ರಕಂ ಅಂತ ಚವನ್ ಫ್ರೆಶ್ ಇದೆ. ಕಂಟಿನ್ಯೂಸ್ಲಿ ಚವನ್ ಫ್ರೆಶ್ ಬಿಫೋರ್ ಬ್ರೇಕ್ಫಾಸ್ಟ್, ಬಿಫೋರ್ ಡಿನ್ನರ್ 1 ಸ್ಪೂನ್ ತಿಂತಾ ಹೋಗ್ಬೇಕು. ಒಂದು ಕಸ್ಟಮರ್ಗೆ 3-4 ವರ್ಷದಿಂದ ಕಂಟಿನ್ಯೂಸ್ಲಿ ರೆಗ್ಯುಲರ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ಟ್ರಿಕ್ ಇಂಡೈಜೆಷನ್ ಪ್ರಾಬ್ಲಮ್, ಸಿವಿಯರ್ ಪ್ರಾಬ್ಲಮ್ ಇತ್ತು. ಅವರಿಗೆ 1 ಡಬ್ಬ ಗುಲದ್ರಕಂ ಚವನ್ ಫ್ರೆಶ್ ಇಂದ ರಿಸಲ್ಟ್ ಸಿಕ್ಕಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಜಂಗ್ಲಿ ಅದ್ರಕ್ ವೈಲ್ಡ್ ವಿಸಿಟಿವ್ ವೈಬ್ಸ್ಗೆ ರುದ್ರಾಕ್ಷ ಪ್ಲಾಂಟ್ ಇದು ಮೇನ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ, ನೆಗೆಟಿವ್ ಥಾಟ್ಸ್ ಅನ್ನೋದನ್ನ ಕಡಿಮೆ ಮಾಡುತ್ತೆ. 20 years ಒಂದ್ಸಲ ಬರುತ್ತೆ. 20 साल में एक बार एक मुखी ಅಂತ ಕರೀತಾರೆ. 20 years ಒಂದ್ಸಲ ಜಾಸ್ತಿ ನಿಮ್ಗೆ ನೇಪಾಳದಲ್ಲಿ ಸಿಗುತ್ತೆ. ಹೇರ್ ಆಯಿಲ್ಗೆ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ನಾವು. ಇಲ್ಲ ಸರ್, ಸೇಲ್ಸ್ ಇಲ್ಲ. ಇದು ಡೆಮೋ ಗಾರ್ಡನ್. ಇದು ಅಜ್ವೈನ್ ಗೊತ್ತಿರಲ್ಲ. ಕೋಲ್ಡ್ ಕಫ್, ಬ್ರಾಂಕೈಟಿಸ್, ರೆಸ್ಪಿರೇಟರಿ ಇಶ್ಯೂಸ್, ಕೆಲವರಿಗೆ ಯಾವುದೇ ಸೀಸನ್ ಆದ್ರೂ ಕೋಲ್ಡ್ ಆಗುತ್ತೆ, ಕಫ್ ಡ್ರೈ ಕಫ್ ಆಗುತ್ತಲ್ಲ, ಅಗತ್ಯ ರಸಾಯನಂ ಅಂತ ಪ್ರಿಪೇರ್ ಮಾಡಿದೀವಿ. ಬಿಫೋರ್ ಬ್ರೇಕ್ಫಾಸ್ಟ್, ಬಿಫೋರ್ ಡಿನ್ನರ್ ಅಥವಾ ಆಫ್ಟರ್ ಬ್ರೇಕ್ಫಾಸ್ಟ್, ಆಫ್ಟರ್ ಡಿನ್ನರ್ ಕೂಡ ತಗೋಬಹುದು. 1 ಸ್ಪೂನ್ ತಿಂತ ಡೈಲಿ ಒಂದು ಡಬ್ಬ 1 month ಬರುತ್ತೆ ನಿಮ್ಗೆ. ಕಂಟಿನ್ಯೂಸ್ಲಿ 4 months ಯೂಸ್ ಮಾಡಿದ್ರೆ ಯಾವುದೇ ರೀತಿ ರೆಸ್ಪಿರೇಟರಿ ಇಶ್ಯೂಸ್ ಇರಲಿ, ಕೋಲ್ಡ್ ಕಫ್, ಡ್ರೈ ಕಫ್ ಯಾವುದೇ ಇದ್ರು ಕ್ಲಿಯರ್. ಎಲೆನೇ ತಿಂದ್ರೆ ಎಲೆನೂ ತಿನ್ಬೋದು, ಅದನ್ನ ಬಾಯ್ಲ್ ಮಾಡಿ ಕೂಡ ತಿಂತಾರೆ. ಜಾಸ್ರೇನಿಯಾ ಕಾಂಬೋಜಿ ಅಂತ ಕರೀತಾರೆ. ಅದ್ರ ಜೊತೆಗೆ ಜಸ್ಟಿಸಿಯಾ ಕಾಂಬೋಜಿ, ಇದ್ರ ಜೊತೆಗೆ ಲಾಸ್ಟ್ ಒಂದು ಹರಿತಗಿ ಎಲ್ಲ ಮಿಕ್ಸ್ ಮಾಡಿ ಮೆಡಿಸಿನ್ಸ್ ಪ್ರಿಪೇರ್ ಮಾಡಿದ್ವಿ ವೆಯ್ಟ್ ಲಾಸ್ಗೆ, ತೂಕ ಕಡಿಮೆ ಮಾಡಲಿಕ್ಕೆ. 4 months ಅಲ್ಲಿ 6 to 8 kg, 6 to 8 kg ರೆಡ್ಯೂಸ್ ಮಾಡ್ಬೋದು ವಿತೌಟ್ ಎನಿ ಎಕ್ಸಸೈಸ್, ವಿತೌಟ್ ಎನಿ ಡಯಟ್ ಆಲ್ಸೋ. ಬಾಡಿಯಲ್ಲಿ ಮೆಟಬಾಲಿಸಮ್ ಅಂತ ಏನ್ ಹೇಳ್ತೀವಿ ಅದನ್ನ ಮೇನ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ಕೆಲವರು ಎಷ್ಟೇ ತಿಂದ್ರು ನಾರ್ಮಲ್ ಆಗಿ ಇರ್ತಾರೆ, ಜಾಸ್ತಿ ದಪ್ಪ ವೆಯ್ಟ್ ಗೇನ್ ಆಗಲ್ಲ. ಅವ್ರ ಬಾಡಿಯಲ್ಲಿ ಮೆಟಬಾಲಿಸಮ್ ಅನ್ನೋದು ಬ್ಯಾಲೆನ್ಸ್ ಆಗಿರುತ್ತೆ. ಮೇನ್ಲಿ ಮೆಟಬಾಲಿಸಮ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ, ಜೊತೆಗೆ ಎಕ್ಸ್ಟ್ರಾ ಬೆಲ್ಲಿ ಫ್ಯಾಟ್, ಫ್ಯಾಟ್ಸೀಸ್ ಅಂತ ಏನ್ ಹೇಳ್ತೀವಿ ಅದನ್ನ ರೆಡ್ಯೂಸ್ ಮಾಡುತ್ತೆ. ನಮ್ಮ ಶಾಪ್ ಫಸ್ಟ್ ಓಪನ್ ಆದ ಫಸ್ಟ್ ಕಸ್ಟಮರ್ ಇದನ್ನೇ ತಗೊಂಡಿದ್ದು, ಅವ್ರಿಗೆ ರಿಸಲ್ಟ್ ಕೂಡ ಸಿಕ್ಕಿದೆ, ರಿವ್ಯೂ ಕೂಡ ಕೊಟ್ಟಿದ್ದಾರೆ. In 4 months, in 1 bottle you will get a drastic changes. In 1 to 10 reduce. In 4 months course you will get a reduce in 6 to 8 kg. Acne, undercycle, dark spot, pigmentation, ಯಾವುದೇ ರೀತಿ ಇಶ್ಯೂಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಇದರಿಂದ ರೆಡ್ ಸ್ಯಾಂಡಲ್ ಇಂದ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡಿದ್ವಿ, ವೈಟ್ ಸ್ಯಾಂಡಲ್ ಇಂದ ಕ್ರೀಮ್ ಪ್ರಿಪೇರ್ ಮಾಡಿದ್ವಿ. ಕಂಟಿನ್ಯೂಸ್ಲಿ ಫೇಸ್ ಪ್ಯಾಕ್ ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಸ್ಕಿನ್ ಇಶ್ಯೂಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಇದು ಸರಸ್ವತಿ ಬ್ರಹ್ಮಿ ಮೇನ್ಲಿ ಮೆಮೊರಿ ಬೂಸ್ಟರ್.
ಮೆಮೊರಿ ಪವರ್ ಜಾಸ್ತಿ ಮಾಡ್ಲಿಕ್ಕೆ IQ ಲೆವೆಲ್ ಅಂತ ಹೇಳ್ತೀವಲ್ಲ, ಇಂಟೆಲಿಜೆಂಟ್ ಕೋಶೆಂಟ್ ಲೆವೆಲ್. ಓದೋ ಮಕ್ಕಳಿಗೆ ತುಂಬಾನೇ ಒಳ್ಳೇದು, ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು, ದೊಡ್ಡವ್ರಿಗೂ ತುಂಬಾ ಒಳ್ಳೇದು. IQ ಲೆವೆಲ್ಗೆ ಮತ್ತೆ ಜೊತೆಗೆ 5 ವರ್ಷದ ಇತಿಹಾಸ ಇದೆ, 5 ವರ್ಷ 1000 ಇತಿಹಾಸ ಇದೆ ಇದರಲ್ಲಿ. ಮೇನ್ಲಿ ಎಪಿಲೆಪ್ಸಿ, ಸ್ಟಾಮರಿಕ್, ಕೆಲವು ಮಕ್ಕಳು ದೊಡ್ಡವರಾದ್ರೂ ಸರಿಯಾಗಿ ಮಾತಾಡಲ್ಲ, ಅಗಡ್ ಬಗಡ್ ಮಾಡ್ತಾರಲ್ಲ, ಮಾತಾಡ್ಬೇಕಾದ್ರೆ ಅದ್ರ ಜೊತೆಗೆ ತೊದ್ಲು ಜೊತೆಗೆ ಹ್ಯಾಂಡ್ ಶಿವರಿಂಗ್ ಆಗುತ್ತೆ, ಕೆಲವರಿಗೆ ಕೈ ನಡ್ಕ ಬರುತ್ತೆ, ಅದ್ರ ಜೊತೆಗೆ ಇಮ್ಯುನಿಟಿ ಬೂಸ್ಟ್, ಬಾಡಿ ಸ್ಟ್ರೆಂಥಿಂಗ್, ನರ್ವ್ ವೀಕ್ನೆಸ್, ಯಾವುದೇ ಮಲ್ಟಿ ಇಶ್ಯೂಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಗ್ರಾನ್ಯುವಲ್ಸ್ ಫಾರ್ಮ್ ಸಿಗುತ್ತೆ, ಒಂದೊಂದು ಸ್ಪೂನ್ ಡೈಲಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ತಗೋಬಹುದು. ಹಾಲು ಬೇಡ ಅಂದ್ರೆ ನೀರ್ ಜೊತೆ ಮಿಕ್ಸ್ ಮಾಡಿ ತಗೋಬಹುದು. ಕಂಟಿನ್ಯೂಸ್ಲಿ ಯೂಸ್ ಮಾಡಿ ಲೈಫ್ ಟೈಮ್ ಸಫರ್ ಮಾಡೋದು. ಬ್ಲಾಕ್ ಪೆಪ್ಪರ್ ಸಿಗುತ್ತೆ, ಹಾಗೆ ಇಟ್ಟರೆ ರೆಡ್ ಆಗುತ್ತೆ, ಪ್ರೋಸೆಸ್ ಮಾಡಿದ ನಂತರ ವೈಟ್ ಪೆಪ್ಪರ್ ಸಿಗುತ್ತೆ. ಇದು ಮೇನ್ ಬೇಸ್ ಥಿಂಗ್, ಇದರಿಂದನೇ ಎಲ್ಲ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. ಇದು ಕೇಶವರ್ಧಿನಿ ಅಂತ ಹೇಳ್ತೀವಿ. ಕೇಶ ಮೀನ್ಸ್ ವರ್ಧಿನಿ ಮೀನ್ಸ್ ಮೇನ್ಲಿ ಕೆಲವರಿಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಸಫೇದ್ ವೈಟ್ ಹೇರ್ಸ್ ಆಗುತ್ತಲ್ವಾ, ಪ್ರೀ ಮೆಚೂರ್ಡ್ ಗ್ರೇ ಹೇರ್ ಹೇಳ್ತೀವಿ. ಪ್ರೀ ಮೆಚೂರ್ಡ್ ಗ್ರೇ ಹೇರ್ ಬ್ಲಾಕ್ನಿಂಗ್ ಆಗ್ಲಿಕ್ಕೆ, ಮೇನ್ಲಿ ಪೋರ್ಸ್ ಸ್ಟ್ರಾಂಗ್ ಆಗ್ಲಿಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಕ್ಕೆ ವರ್ಕ್ ಮಾಡುತ್ತೆ. ಪೋರ್ಸ್ ಸ್ಟ್ರಾಂಗ್ ಇಲ್ಲ, ಸ್ಕ್ಯಾಲ್ಪ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಎಷ್ಟೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದು ಕೂದಲು ಹುಟ್ಟಿಕ್ಕೆ ಸಾಧ್ಯ ಆಗುತ್ತೆ. ಮೇನ್ಲಿ ಪೋರ್ಸ್ ಅನ್ನ ಸ್ಟ್ರಾಂಗ್ ಮಾಡಬೇಕು, ಸ್ಕ್ಯಾಲ್ಪ್ ಸ್ಟ್ರಾಂಗ್ ಆಗುತ್ತೆ. ಸ್ಕ್ಯಾಲ್ಪ್ ಅನ್ನ ಸ್ಟ್ರಾಂಗ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು. ಕೆಲವರಿಗೆ ಮೇನ್ಲಿ ಕೂದಲು ಜಾಸ್ತಿ ಯಾಕೆ ಉದುರುತ್ತೆ ಅಂದ್ರೆ ವಿಟಮಿನ್ ಡಿಫಿಷಿಯನ್ಸಿಯಿಂದ, ಒಳಗಡೆ ಇಂಟರ್ನಲ್ ಡಿಫಿಷಿಯನ್ಸಿಯಿಂದ ಕೂದಲು ಉದುರುತ್ತೆ, ಕೆಮಿಕಲ್ ಆಡೆಡ್ ಇಂದ, ಕೆಲವರಿಗೆ ವಾಟರ್ ಪ್ರಾಬ್ಲಮ್ ಇಂದ ಆಗುತ್ತೆ. ಯಾವುದೇ ರೀತಿ ಇಶ್ಯೂಸ್ ಇದ್ರೂ ಕ್ಲಿಯರ್ ಆಗುತ್ತೆ. ಹೇರ್ ಲಾಸ್, ಹೇರ್ ಗ್ರೋತ್, ಪ್ರೀಮೆಚೂರ್ಡ್ ಗ್ರೇ ಹೇರ್, ಬ್ಲಾಕ್ನಿಂಗ್, ಯಾವುದೇ ಪ್ರಾಬ್ಲಮ್ ಇದ್ರೂ, ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ. ಮೇನ್ಲಿ ಬ್ಲಡ್ ಸರ್ಕ್ಯುಲೇಷನ್, ರೂಟ್ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ. ಕೇಶವರ್ಧಿನಿ ಜೊತೆಗೆ ನಾಟ್ ಓನ್ಲಿ ಕೇಶವರ್ಧಿನಿ, ಭೃಂಗರಾಜ್, ಆಲೋವೆರಾ, ಆಮ್ಲ, ರುದ್ರಾಕ್ಷಿ, ಅಸ್ಟಿ ಮಧು, ಅಮೃತ, ಕಕೋಲಿ ಎಲ್ಲ ಮಿಕ್ಸ್ ಮಾಡಿ ಆಯಿಲ್ ಪ್ರಿಪೇರ್ ಮಾಡಿದ್ವಿ. ಕಂಟಿನ್ಯೂಸ್ಲಿ ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ತಾ ಹೋದ್ರೆ 20-25 ಡೇಸ್ ಅಲ್ಲಿ ಹೇರ್ ಲಾಸ್ ಆಗ್ತಾ ಇರೋದು ರಿಸಲ್ಟ್ ಗೊತ್ತಾಗುತ್ತೆ, ಕಡಿಮೆ ಆಗುತ್ತೆ. ಒಂದು 60 ಡೇಸ್ ಬೇಕು ನೀವು ಹೇರ್ ಗ್ರೋತ್ ಆಗಿ. ಎಲೋಪತಿ ತರ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗಲ್ಲ, ಜ್ವರ ಬಂದಾಗ ಟ್ಯಾಬ್ಲೆಟ್ ತಗೋತಿರೋ ಒಂದೇ ದಿನದಲ್ಲಿ ರಿಸಲ್ಟ್ ಹೋಗುತ್ತೆ. ಬಟ್ ಇದ್ರಲ್ಲಿ ಏನಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಮ್ಮ ಆಯುರ್ವೇದ ಹೇಗಂದ್ರೆ ಮಂಡಲ ಟೈಪ್ ಅಲ್ಲಿ, ಕೋರ್ಸ್ ಟೈಪ್ ಅಲ್ಲಿ ಯೂಸ್ ಮಾಡಬೇಕು. ಲೈಫ್ ಟೈಮ್ ಸಫರ್ ಮಾಡ್ತಾರಲ್ಲ ಅದನ್ನ ಬಂದ್ ಮಾಡುತ್ತೆ, ಒಂದು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಕಂಟಿನ್ಯೂಸ್ಲಿ ರೆಗ್ಯುಲರ್ ಆಗಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಿಸಿಟ್ ಅವರ್ ಗಾರ್ಡನ್. ಲೆಟ್ಸ್ ವಿಸಿಟ್ ಅವರ್ ಶಾಪ್. ಅದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಆರ್ಗ್ಯಾನಿಕ್ ಮೆಡಿಸಿನ್ಸ್, ಕಾಸ್ಮೆಟಿಕ್, ಸ್ಪೈಸಸ್ ಪ್ರಿಪೇರ್ ಮಾಡಿದ್ವಿ. ಏನಾದ್ರೂ ಅವಶ್ಯಕತೆ ಇದ್ರೆ ಕೇಳ್ಬೋದು, ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಯುರ್ವೇದದಲ್ಲಿ ಎಲೋಪತಿ ತರ ಲೈಫ್ ಟೈಮ್ ಟ್ಯಾಬ್ಲೆಟ್ ತಗೊಳ್ಳೋದು, ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಒನ್ ಟೈಮ್ ಮಂಡಲ ಟೈಪ್ ಅಲ್ಲಿ, ಕೋರ್ಸ್ ಟೈಪ್ ಅಲ್ಲಿ ಯೂಸ್ ಮಾಡಿದ್ರೆ ಲೈಫ್ ಟೈಮ್